ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಹತ್ತಿಯಿಂದ ಲಕ್ಷ್ಮೀ ಪಾದವನ್ನು ಮಾಡಿ ತೋರಿಸಿಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಕುಂದನ್ ಮತ್ತು ಪರ್ಲು ಯೂಸ್ ಮಾಡಿಕೊಂಡು ಲಕ್ಷ್ಮೀ ಪಾದವನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಬಳೆಗಳು, ಕತ್ತರಿ, ಫೆವಿಕಾಲ್, ಕುಂದನ್, ಪರ್ಲ್, ಶೈನಿಂಗ್ ಪೇಪರು, KG ಕಾರ್ಡ್ಬೋರ್ಡ್, OHP ಶೀಟ್ ಇಷ್ಟನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಗೊಳ್ತಾ ಇದ್ದೀನಿ. KG ಕಾರ್ಡ್ಬೋರ್ಡನ್ನು ಮಧ್ಯದಲ್ಲಿ ಮಡಿಸಿ ಈ ರೀತಿ ಇಟ್ಕೋಬೇಕು. ಬಳೆಗಳನ್ನು ಇಟ್ಟು ಸೈಜು ನೋಡ್ಕೋಬೇಕು. ಯಾವ ಸೈಜ್ನಲ್ಲಿ ಕಟ್ ಮಾಡಬೇಕು ಅನ್ನೋದನ್ನು ನೋಡ್ಕೋಬೇಕು. ಬಳೆಗಳನ್ನು ಇಟ್ಟು ನಾನು ಕಲಶದ ಶೇಪ್ನಲ್ಲಿ KG ಕಾರ್ಡ್ಬೋರ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಕಟ್ ಮಾಡ್ಕೋಬೇಕಾಗತ್ತೆ. ನಾನಾಗಲೇ ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು OHP ಶೀಟ್ ಮೇಲೆ ಅಂಟಿಸ್ಕೋಬೇಕು. ಇವಾಗ ಬಳೆಗಳನ್ನು ಇಟ್ಟು ಸೈಜ್ ನೋಡ್ಕೋಬೇಕಾಗತ್ತೆ. ಕಲಶದ ಎಡಭಾಗ ಮತ್ತು ಬಲಭಾಗದಲ್ಲಿ ಸೇಮ್ ಡಿಸ್ಟೆನ್ಸ್ ಬರೋ ಥರ ನೋಡಿಕೊಂಡು ಫಸ್ಟು ಬಳೆಗಳನ್ನು ಈ ರೀತಿ ಇಟ್ಟು ನೋಡ್ಕೋಬೇಕು. ಇವಾಗ ಬಳೆಯ ಮಧ್ಯಭಾಗದಲ್ಲಿ ಕುಂದನ್ ಅಂಟಿಸ್ತಾ ಇದ್ದೀನಿ. ಇವಾಗ ಮಧ್ಯಭಾಗದಲ್ಲಿ ಪರ್ಲ್ ಅಂಟಿಸ್ತಾ ಇದ್ದೀನಿ. ಬಳೆಯನ್ನು ತೆಗೆದಿಟ್ಟು ಪಕ್ಕಕ್ಕೆ ಇಟ್ಟು ಅಂಟಿಸ್ತಾ ಇದ್ದೀನಿ. ಬಳೆ ಇದ್ದರೆ ಸ್ವಲ್ಪ ಅಂಟಿಸೋದು ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಸೈಜು ನೋಡೋದಕ್ಕೋಸ್ಕರ ಬಳೆಯನ್ನು ಇಟ್ಟಿದ್ದೆ. ಫೆವಿಕಾಲ್ ಹಾಕಿ ಅಂಟಿಸ್ಕೋಬೇಕು. ನೀಟಾಗಿ ರೌಂಡ್ ಶೇಪ್ನಲ್ಲಿ ಅಂಟಿಸ್ಕೋಬೇಕು. ಸರಿಯಾಗಿ ಶೇಪ್ ಬಂದಿಲ್ಲ ಅಂದರೆ ತಕ್ಷಣವೇ ಸರಿಯಾಗಿ ಅದನ್ನು ಮಾಡಿ ಅಂಟಿಸ್ಕೋಬೇಕು. ಸ್ವಲ್ಪ ಲೇಟ್ ಆದರೆ ಫೆವಿಕಾಲ್ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ. ಇವಾಗ ಬಳೆಯನ್ನು ಅಂಟಿಸ್ಕೋಬೇಕು. ಇದೇ ರೀತಿ ಕೆಳಭಾಗದಲ್ಲಿ ಕೂಡ ಅಂಟಿಸ್ಕೋಬೇಕಾಗತ್ತೆ. ಇದು ಎಷ್ಟು ಈಸಿಯಾಗಿದೆ ಅಂದರೆ ತಮ್ನೈಲ್ ನೋಡ್ತಾ ಇದ್ದಾಗೇ ನಿಮಗೆಲ್ಲ ಗೊತ್ತಾಗೋಗಿರುತ್ತೆ ಡಿಸೈನು. ನಾನು ಬರೀ ಐಡಿಯಾ ಹೇಳ್ತಾ ಇದ್ದೀನಿ ಅಷ್ಟೇ. ಅಷ್ಟು ಈಸಿಯಾಗಿದೆ, ನೋಡ್ತಾ ಇದ್ದಾಗೇ ಗೊತ್ತಾಗೋಗುತ್ತೆ. ಕೆಳಭಾಗದಲ್ಲಿ ಸ್ವಲ್ಪ ಚಿಕ್ಕ ಸೈಜಿನ ಬಳೆಯನ್ನು ಇಟ್ಟಿದ್ದೀನಿ. ಇವಾಗ ಬಳೆಯನ್ನು ಅಂಟಿಸ್ಕೋಬೇಕಾಗತ್ತೆ. ಇವಾಗ ಬೆರಳುಗಳನ್ನು ಮಾಡ್ತಾ ಇದ್ದೀನಿ. ಹೇಗಾದರೂ ಮಾಡ್ಕೋಬೋದು. ಬೆರಳುಗಳನ್ನು ಅಂಟಿಸಿ ಆನಂತರ ಬಳೆಯನ್ನು ಅಂಟಿಸ್ಕೋಬೋದು. ಹೇಗೆ ಈಸಿ ಆಗುತ್ತೆ ಆ ಥರ ಮಾಡ್ಕೋಬೋದು. ಇವಾಗ ಒಂದು ಪಾದ ರೆಡಿ ಆಯಿತು. ಇದೇ ರೀತಿ ಇನ್ನೊಂದು ಪಾದವನ್ನು ಕೂಡ ಮಾಡ್ಕೋಬೇಕು.
ಹೇಗೆ ಬೇಕಿದ್ರೂ ಡೆಕೋರೇಟ್ ಮಾಡ್ಕೋಬೋದು. ನಾನಿವಾಗ ಪಾದವನ್ನು ರೆಡಿ ಮಾಡಿ ಡೆಕೋರೇಟ್ ಮಾಡಿದ್ದೀನಿ. ಕಲಶದ ಮೇಲೆ ಲಕ್ಷ್ಮೀ ಪಾದ ರೆಡಿ ಆಯಿತು. ಮೇಲ್ಭಾಗದಲ್ಲಿ ಇನ್ನೊಂದು ಪ್ಲಾಸ್ಟಿಕ್ ಕವರನ್ನು ಇಟ್ಟು ಸ್ಟೆಪ್ಲರ್ ಹಾಕಿ ಅಂಟಿಸ್ಕೋಬೇಕಾಗತ್ತೆ, ಧೂಳು ಕಸ ಸೇರದೇ ಇರೋ ಹಾಗೆ. ಈಗ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.